ನಮಸ್ಕಾರ ಸ್ನೇಹಿತರೆ, ಕ್ಲಾಸಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಕ್ಷಿಣ ಭಾರತದ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳು. ದಕ್ಷಿಣ ಭಾರತವು ಭಾರತದಲ್ಲಿಯೇ ಅತಿ ಶ್ರೀಮಂತ ದೇವಾಲಯಗಳ ತವರು. ತನ್ನದೇ ಆದ ಅದ್ಭುತ ವಾಸ್ತುಶಿಲ್ಪಗಳನ್ನು ಹೊಂದಿದ್ದು, ಕೇರಳದ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯವು ಪ್ರಪಂಚದ ಅತ್ಯಂತ ಶ್ರೀಮಂತ ದೇವಾಲಯ. ದಕ್ಷಿಣ ಭಾರತವು ಕೇವಲ ತನ್ನ ನೈಸರ್ಗಿಕ ಸೌಂದರ್ಯಕ್ಕೆ ಮಾತ್ರವಲ್ಲ, ಬದಲಾಗಿ ಕೆಲವು ಬೆಳೆಗಳ ಉತ್ಪಾದನೆಗೂ ಪ್ರಸಿದ್ಧಿ. ಅದರಲ್ಲಿ ಹತ್ತಿ ಕೂಡ ಒಂದು. ಹಾಗೆ ದಕ್ಷಿಣ ಭಾರತದ ಸೀರೆಗಳು ದೇಶದಾದ್ಯಂತ ಮನ್ನಣೆ ಪಡೆದಿದೆ. ಕೊಯಮತ್ತೂರನ್ನು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ. ಸಂಶೋಧನೆಯ ಪ್ರಕಾರ ಭಾರತವು ಪ್ರಪಂಚದಲ್ಲಿ ಮಸಾಲೆಗಳನ್ನು ಉತ್ಪಾದಿಸುವುದರಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಹೆಚ್ಚಿನ ಮಸಾಲೆಯನ್ನು ದಕ್ಷಿಣ ಭಾರತದಲ್ಲಿಯೇ ಬೆಳೆಯುತ್ತದೆ. ಇದರಲ್ಲಿ ಅಗ್ರಸ್ಥಾನದಲ್ಲಿರುವುದು ಕೇರಳ ರಾಜ್ಯ. ಇನ್ನು ಅದ್ಭುತವಾದ ಕೊಹಿನೂರ್ ಡೈಮಂಡ್ ಮೂಲ ಆಂಧ್ರ ಪ್ರದೇಶದ ಗೋಲ್ಕೊಂಡ ಸ್ಥಳದಲ್ಲಿ ಗಣಿಗಾರಿಕೆ ಮಾಡಿ ಹೊರತೆಗೆಯಲಾಗಿದೆ. ಇನ್ನು ತೆಂಗು ಬೆಳೆಯುವ ವಿಷಯಕ್ಕೆ ಬಂದರೆ, ಮಹಾರಾಷ್ಟ್ರ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಂತಹ ಇತರ ರಾಜ್ಯಗಳಿಗೆ ಹೋಲಿಸಿದರೆ ದಕ್ಷಿಣ ಭಾರತದಿಂದ ಸುಮಾರು 75% ತೆಂಗಿನಕಾಯಿ ಬರುತ್ತವೆ. ಅಲ್ಲದೆ ತಮಿಳುನಾಡು, ಕೇರಳ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ತೆಂಗಿನ ಮರಗಳನ್ನು ಅತಿ ಹೆಚ್ಚಾಗಿ ಬೆಳೆಸುತ್ತಾರೆ. ದಕ್ಷಿಣ ಭಾರತದ ಇತಿಹಾಸವು ಬಹಳ ಶ್ರೀಮಂತವಾಗಿದೆ. ಇಲ್ಲಿ ಸರಿಸುಮಾರು 18 ರಾಜವಂಶಗಳು ಆಳ್ವಿಕೆ ಮಾಡಿದ್ದಾರೆ. ಇತಿಹಾಸದಲ್ಲಿ 1000 ವರ್ಷಗಳಿಗೂ ಹೆಚ್ಚು ಅವಧಿಯಲ್ಲಿ ಪಾಂಡ್ಯರು, ಚಾಲುಕ್ಯರು, ಶಾತವಾಹನರು, ಕಾಕತೀಯರು, ಕದಂಬರು, ಹೊಯ್ಸಳರು, ಪಲ್ಲವರು, ಒಡೆಯರ್, ರಾಷ್ಟ್ರಕೂಟರು, ವಿಜಯನಗರು, ತಿರುವಾಂಕರುಗಳು ಇನ್ನೂ ಅನೇಕ ಮಂದಿ ರಾಜವಂಶಸ್ಥರು ಆಳ್ವಿಕೆ ನಡೆಸಿದ್ದಾರೆ. ಇನ್ನು ನಮ್ಮ ದಕ್ಷಿಣ ಭಾರತದ ಆಹಾರ ಪದ್ಧತಿಯು ಕೂಡ ಜನಪ್ರಿಯವಾಗಿದೆ. ಸ್ವಾದಿಷ್ಟವಾದ ಮತ್ತು ರುಚಿಕರವಾದ ಆಹಾರಕ್ಕೆ ಕೇವಲ ಭಾರತದಾದ್ಯಂತ ಅಲ್ಲ, ವಿದೇಶದಲ್ಲೂ ಕೂಡ ಜನಪ್ರಿಯತೆಯನ್ನು ಪಡೆದಿದೆ. ಇಲ್ಲಿ ಸುಮಾರು 17 ಉಪಹಾರ ಭಕ್ಷ್ಯಗಳು ಹುಟ್ಟಿಕೊಂಡಿವೆ. ಒಂದೊಂದು ರಾಜ್ಯದಲ್ಲಿ ಅನೇಕ ವಿಧವಾದ ಉಪಹಾರಗಳ ರುಚಿಯನ್ನು ನಾವು ನೋಡಬಹುದು. ಇದಿಷ್ಟು ದಕ್ಷಿಣ ಭಾರತದ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಗಳು. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.